ಹಲೋ, ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ನಾನು ನಿಮಗೆ ಇವತ್ತು ಹೇಳ್ತಿರೋ ರಿವ್ಯೂ ಬಂದು ಒನ್ ಆಫ್ ದಿ ಮೋಸ್ಟ್ ಎಕ್ಸೈಟೆಡ್ ಕ್ರಿಯೇಟಿವ್ ಮೂವಿ ಆಗಿರುವ ಕಾಂತಾರ ಚಾಪ್ಟರ್ 1. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ರಂದು ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆಗೊಂಡಿದೆ. ಈ ಸಿನಿಮಾದಲ್ಲಿ ಮೇನ್ ಲೀಡ್ ರೋಲ್ ಪಾತ್ರದಲ್ಲಿ ಡೈರೆಕ್ಟರ್, ಆಕ್ಟರ್, ರೈಟರ್ ಆದ ನಮ್ಮ ರಿಷಬ್ ಶೆಟ್ಟಿ ಅವರು ಮಿಂಚಿದ್ದಾರೆ. ಅವರ ಜೊತೆಗೆ ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ ಮತ್ತು ಜಯರಾಮ್ ರವರು ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಬರುವ ಒಬ್ಬೊಬ್ಬ ವ್ಯಕ್ತಿ ತಮ್ಮದೇ ಆದ ಡಿಫರೆಂಟ್ ಹಾವಭಾವವನ್ನು ತೋರಿಸುತ್ತಾ ಹೋಗ್ತಾರೆ. ಇದರಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ಮೊದಲೇ ನಾವು ಗೆಸ್ ಮಾಡ್ಬೋದು. ರಿಷಬ್ ಶೆಟ್ಟಿ ಅವರು ಇಂದಿನ ಕಾಂತಾರ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಕ್ಕಿಂತ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಖಡಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಬರವೇ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಅಷ್ಟು ವಿಭಿನ್ನವಾಗಿ ಕಾಣಿಸಿಕೊಂಡು ಅಷ್ಟೇ ಎಫರ್ಟ್ ಕೂಡ ಹಾಕಿದ್ದಾರೆ ಅನ್ನೋದು ಸುಳ್ಳಲ್ಲ. ಅವರ ಗತ್ತು, ಗಾಂಭೀರ್ಯ, ಕ್ರೋಧ ಕೂಡ ಎಲ್ಲವೂ ಎದ್ದು ಕಾಣುವಂತಿತ್ತು. ರಿಷಬ್ ಶೆಟ್ಟಿ ಅವರನ್ನು ಒನ್ ಮ್ಯಾನ್ ಶೋ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಅವರ ಜೊತೆ ಇದ್ದ ಕೋ ಆಕ್ಟರ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟು ಸೂಪರ್ ಆಗಿತ್ತು. ರುಕ್ಮಿಣಿ ವಸಂತ್ ಅವರು ಸಿಂಪಲ್ ಆಗಿದ್ದರೂ ರಾಣಿಯಂತೆ ಕಂಗೊಳಿಸುತ್ತಾರೆ. ಆದರೆ ರಾಣಿಯ ಉಡುಪಿನಲ್ಲಿ ಹೇಳಬೇಕಾ ಇನ್ನೂ ಸೂಪರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ರುಕ್ಮಿಣಿ ವಸಂತ್ ಅವರ ಡಿಫರೆಂಟ್ ಹಾವಭಾವ, ಮಾತುಗಾರಿಕೆ ಅವರ ಪಾತ್ರದಲ್ಲಿ ಇರುವ ತೂಕವನ್ನು ಹೆಚ್ಚಿಸಿದೆ. ಗುರುಸನ್ ದೇವಯ್ಯ ಅವರು ತಮ್ಮ ಪಾತ್ರದಲ್ಲಿ ಟಿಪಿಕಲ್ ರಾಜನಾಗಿದ್ದರೂ ಕೂಡ ಅವರ ಹಾಸ್ಯ ಸ್ವಭಾವವನ್ನು ಹೊಂದಿರುತ್ತಾರೆ. ಇದನ್ನು ಅರ್ಥ ಮಾಡಿಸೋಕೆ ಇಟ್ಟಿರುವ ಸಿಚುಯೇಷನ್, ಆ ಟೈಮ್ನಲ್ಲಿ ನಗು ಬರೆಸುವಂತಹ ಡೈಲಾಗ್ ಬರೆದಿರೋರನ್ನ ಬ್ರಿಲಿಯಂಟ್ ಅಂತ ಹೇಳಬಹುದು. ಅಲ್ಲದೆ ಜಯರಾಮ್ ಅವರು ಸ್ವಲ್ಪ ಸ್ಕ್ರೀನ್ ಟೈಮಲ್ಲಿ ಬಂದು ಕಾಣಿಸಿಕೊಂಡಿದ್ದರೂ ಕೂಡ ಅವರ ರಾಜನಂತೆ ಗಾಂಭೀರ್ಯ ಗತ್ತಿನಿಂದ ಇದ್ದರು. ಈ ಸಿನಿಮಾದಲ್ಲಿ ಮೇಯ್ನ್ ಆಗಿ ಕಾಣಿಸಿಕೊಂಡಿದ್ದು ಬಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಒಂದೊಂದು ಕತೆಗೂ ಡಿಫರೆಂಟ್ ಆಗಿ BGM ಕೊಟ್ಟಿದ್ದಾರೆ. ಸ್ವಲ್ಪ ಮಾಡಿಫೈ ಮಾಡಿ ಕಾಂತಾರ ಮೂವಿಯ ಹಳೆಯ ಸಾಂಗ್ಸನ್ನು ಕೂಡ ಬಳಸಿಕೊಂಡಿದ್ದಾರೆ ಅನ್ಬೋದು. ಎಕ್ಸ್ಪೆಷಲಿ ಬ್ರಹ್ಮಕಲಸ ಹಾಡು ತುಂಬ ಸೂಪರ್ ಆಗಿ ಮೂಡಿ ಬಂದಿದೆ. ಈ ಸಿನಿಮಾದ ಫಸ್ಟ್ ಹಾಲ್ಫ್ ಸ್ವಲ್ಪ ಸಮಯ ಎಲ್ಲರ ಪಾತ್ರವನ್ನು ಇಂಟ್ರೊಡ್ಯೂಸ್ ಮಾಡುತ್ತಾ ದೈವದ ಶಕ್ತಿಯನ್ನು ಒಂದೊಂದಾಗಿ ತೋರಿಸುತ್ತಾ ಬಂದಿದ್ದಾರೆ. ನಿಜಕ್ಕೂ ಈ ದೈವದ ಶಕ್ತಿಯನ್ನು ನೋಡಿದಾಗ ನನ್ನ ಮನ ಜುಮ್ ಎನಿಸಿತು. ಈ ಸಿನಿಮಾ ಚಿತ್ರಕಥೆ ಇಂದಿನ ಸಿನಿಮಾಕ್ಕೆ ಲಿಂಕ್ ಆಗುವಂತೆ ಮಾಡಿದ್ದಾರೆ. ಈ ಸಿನಿಮಾ ಕಥೆ ತುಂಬ ದೊಡ್ಡದಾಗಿದೆ. ಈ ಸಿನಿಮಾ ಕಥೆ ಎಲ್ಲ ತುಂಬ ಸ್ಮೂತ್ ಆಗಿ ಎಲ್ಲವನ್ನು ಕವರ್ ಮಾಡಿದ್ದಾರೆ. ಯಾವುದೇ ಕಥೆಯನ್ನು ಕೂಡ ಮಿಸ್ ಮಾಡಿಲ್ಲ. ನಾವು ಆಲ್ರೆಡಿ ನಿಮ್ಮ ಮುಂದೆ ಟ್ರೈಲರ್ ರಿವ್ಯೂ ಮಾಡಿದ್ದೀವಿ. ಅದು ಈ ಸಿನಿಮಾದ ಫಸ್ಟ್ ಹಾಫ್ ಮಾತ್ರ. ಬೆಸ್ಟ್ ಮೂಮೆಂಟ್ಸನ್ನು ಸೆಕೆಂಡ್ ಹಾಫ್ನಲ್ಲಿ ರಿಷಬ್ ಶೆಟ್ಟಿ ಅವರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಹಿಟ್ ಆಗೋಕ್ಕೆ ಕಾರಣ ಕೂಡ ಅದೇ ಅನ್ಬೋದು. ಈ ಸಿನಿಮಾದಲ್ಲಿ ದೈವದ ಆಚರಣೆ, ನಂಬಿಕೆ ಎಲ್ಲವೂ ಇದ್ದರೆ ಮನುಷ್ಯರು ಎಂಬುದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿನ ಗ್ರಾಫಿಕ್ಸ್, ಡಿಸೈನ್, VFX ಕ್ವಾಲಿಟಿ ನೋಡಿದಾಗ ನನಗೆ ತುಂಬ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಈ ಸಿನಿಮಾವನ್ನು ರಿಯಲ್ ಪ್ಲೇಸ್ನಲ್ಲಿ ಶೂಟ್ ಮಾಡಿರೋದ್ರಿಂದ ಅದನ್ನು ನೈಜತೆ ಕಥೆಯಲ್ಲಿ ಎದ್ದು ಕಾಣುವಂತೆ ತೋರಿಸಿದ್ದಾರೆ. ಈ ಸಿನಿಮಾ ಆ್ಯಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿ ಬಂದಿದೆ. ಅಷ್ಟು ಸೂಪರ್ ಆಗಿ ಬರೋಕ್ಕೆ ಅವರ ಎಫರ್ಟ್ ಕೂಡ ಅಷ್ಟೇ ಇದೆ. ನಮ್ಮ ಕನ್ನಡದವರು ಮಾಡಿದಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಯಾರೆಲ್ಲ ಈ ಸಿನಿಮಾವನ್ನು ನೋಡಿಲ್ಲ ಅವರೆಲ್ಲ ಈಗಲೇ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.